ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರೀನಿವಾಸಪುರ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಮ್ಮಿಕೊಂಡಿದ್ರು. ಆ ಸಭೆಯಲ್ಲಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೀತಾ ಇರುವ ಬಹಳ ಗಂಭೀರ ಅವ್ಯವಹಾರದ ಕೆಲವು ಮುಖಂಡರು, ರೈತರು, ಸಾರ್ವಜನಿಕರ ವಲಯದಲ್ಲಿ ಪ್ರಶ್ನೆ ಮಾಡ್ತಿದ್ರೆ ಅದನ್ನ ಸ್ಥಳೀಯ ಶಾಸಕರಾದ ಸಮಗ್ರವಾಗಿ ಪರಿಗಣಿಸದೆ ಹಾಗೂ ಪ್ರಶ್ನೆ ಮಾಡ್ತಿರುವ ಅಲ್ಲಿ ಸೇರಿರುವಂತಹ ಕೆಲವು ರೈತರು ಮಾತನಾಡೋಕೆ ಬಿಡದೆ ಸುಮ್ನಿರಯ್ಯ ಅಂತ ಹೇಳ್ತಾ ಇರೋದು ಹಾಗೂ ಅವರಿಂದ ಮೈಕ್ ವಾಪಸ್ ಇಸ್ಕೊಳ್ಳಿ ಅಂತ ಹೇಳ್ತಾ ಇರೋದು ಎಷ್ಟು ಸರಿ? ದಯಮಾಡಿ ಶಾಸಕರು ನೀನ್ ಕೂತ್ಕೊಳ್ಳಿ, ಮೈಕ್ ಕೊಡ್ತೀವಿ, ಮಾತಾಡ್ತೀವಿ, ಕೊಡ್ತೀವಿ ನಿಮ್ಗೆ. ನೀವು ಶಾಸಕರಾಗಿ ಮೈಕ್ ಇಟ್ಕೊಂತೀರ ಸರ್, ಶಾಸಕರಾಗಿ ಮೈಕ್ ಇಟ್ಕೊಳ್ಳೋದು ತಪ್ಪಲ್ವಾ? ಅಣ್ಣ ಈಗ ಸಭೆ ಕರ್ತಿರೋದು ಏನಕ್ಕೆ? ಈಗ ಒಂದ್ ನಿಮಿಷ ಎಲ್ಲದಕ್ಕೆ ಹೇಳ್ಕೊಂಡು ಕಿತ್ತಾಡ್ತಾವ್ರೆ. ಕೂತ್ಕೊಳ್ಳಪ್ಪ ಸುಮ್ಮನೆ. ಸತೀಶ ಕೂತ್ಕೊಂಡ್ರೆ ಸಂತೋಷ. ಯಾವ ನೋಟಿಸ್ನ ಕಳಿಸೋದು ಲೇಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಒಂದು ಗುಂಪು ಈ ಕಡೆ ಒಂದು ಗುಂಪು ರೈತರ ಪರ ಯಾವ ರೀತಿ ಚರ್ಚೆ ಮಾಡಿದಿರಿ? ಇವೆಲ್ಲ ನಾವು ನೋಡಿದ್ವಿ. ಬೆಳೆಯ ರೈತರ ಈ ಫ್ಯಾಕ್ಟ್ರಿ ಉಳಿಸಕ್ಕೆ ನಾವು ಸತ ಕೋಟಿ ಕಳಿಸಿದ್ರ ಪುಣ್ಯಾತ್ಮರು, ನಾವು ಸತ ಜೈಲ್ಗೆ ಹೋಯ್ದೀವಿ. 20 ದಿವಸ ಫ್ಯಾಕ್ಟ್ರಿ ನಡೆಸಿದ್ವಿ ನಾವು. ಸಲಹೆ ಕೊಡಿ. ಈಗ ಸಲಹೆ ಎಷ್ಟೇ ಸರ್, ಬರೀ ಇದನ್ನೇ ಮಾತಾಡ್ಕೊಂಡು ಜಗಳ ಮಾಡಿಸ್ಕೊಂಡು ನಮ್ಮ ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಯಾವ್ದಾರ ಒಂದು ಕಾರ್ಯರೂಪಕ್ಕೆ ಜನರಲ್ ಬಾಡಿ ತಾವು ತಂದಿದ್ದೀರಿ? ನಮ್ದು ಅದು ಪ್ರಶ್ನೆ ಅಜೆಂಡಾ ಕೇಳಿ ಸರ್. ಹೋದ ವರ್ಷಲೇ ನಾವು ಸಕ್ಕರೆನೇ ಕೊಡಿ ಅಂತ ಹೇಳಿದ್ದು. ಎಷ್ಟು ಜನ ಎಲ್ಲ ಸೇರಿದವ್ರಿಗೂ 25 kg 50 kg ಕೇಳಿದೋ, ಇಲ್ಲ 20 kg ಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ ಆ 25 kg ಸಕ್ಕರೆ ಇನ್ನೂವರೆಗೂ ನಿಮ್ಮ ಬಾಡಿ ಕೊಡೋಕ್ಕಾಗಿಲ್ಲ. ಅದು ಶುಗರ್ ತಡ್ರಿ ಇರಪ್ಪ, ಆಯ್ತು 25 kg ಸಕ್ಕರೆನ ತಾವೇ ಇಲ್ಲಿ ನಮ್ಮ ಅಜೆಂಡದಲ್ಲಿ ಚೆನ್ನಾಗಿ ಹೇಳಿದಿರಿ. ಆಮೇಲೆ ಅಲ್ಲಿ ಕಾಂಪೌಂಡ್ ತಂತಿ ಬೇಲೆ ಹಾಕ್ಸಕ್ಕೆ ಹೇಳಿದ್ದು ಎಲೆಕ್ಷನ್ ಆಗಿರೋದು ಈಗ. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತದವರು ಪ್ರಾಮಾಣಿಕವಾಗಿ ನಡೆಯುತ್ತಿದ್ರೆ, ಅಷ್ಟು ಪ್ರಾಮಾಣಿಕವಾಗಿದ್ರೆ ಸೇರುದಾರರಿಗೆ ಸಕ್ಕರೆಯನ್ನ ವಿತರಣೆ ಮಾಡ್ತಾ ಇಲ್ಲ ಏನಕ್ಕೆ? ಕೆಲವು ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ರೈತರಿಗೆ ಅಂತ ಪ್ರಶ್ನೆ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಮಂಚೇಗೌಡರು ಸಭೆಯಲ್ಲಿ ಬಗೆಹರಿಸಿದ ಕೆಲಸ ಕೆಲವರು ಮಾತ್ರ ಮೀಟಿಂಗ್ಗೆ ಬರ್ಲಿಕ್ಕೆ ಹೇಳಿರೋದು. ಎಂಎಲ್ಎ ಅವರು ಸಾಹೇಬ್ರು ಇದು ಎಕ್ಸ್ಟ್ರಾ ಪ್ರಶ್ನೆ ಕಾಣ್ತಾ ಇದೆ ಜನಸಾಮಾನ್ಯರಿಗೆ ಮತ್ತು ಕಾರ್ಖಾನೆಯ ಅವ್ಯವಹಾರ. ಇದನ್ನ ಸರಿಯಾಗಿ ಆಡಳಿತ ವರ್ಗ ತನಿಖೆ ಮಾಡಬೇಕು, ಜನಸಾಮಾನ್ಯರು ಅದು ರೈತ ಸಂಘದವರು ತಿಳಿಸಿದ್ರು. ಇದಕ್ಕೆ ರೈತ ಸಂಘನೂ ಪಾಲ್ದಾರ ಇದೆ. ಏನ್ರಿ ರವಿಸಣ್ಣ, ಕೋಟಿ ಗಂಟೆ ಉತ್ಸವ ಮಾಡಕ್ಕೆ ನಾವು ಸ್ವತಃ ಹಗಲು ರಾತ್ರಿ ಬಂದು ಉತ್ಸವ ಮಾಡ್ಕೊಟ್ಟಿದೀವಿ, ಬಡ್ಡಿನೂ ಕೊಟ್ಟಿಲ್ಲ. ಆ ಬಡ್ಡಿ ದುಡ್ಡು ನಮಗೆ ಸಕ್ಕರೆ ಕೊಡಿ ಅಂತ ಹೇಳಿದೋ ಅದನ್ನು ಕೊಡಕ್ಕಾಗಿಲ್ಲ. ಈಗ ಹೇಳ್ತೀರಾ ಕುಂಬಾರಳ್ಳಿ ರಮೇಶ್ ಅಣ್ಣ ಇವ್ರದೆಲ್ಲ ಕೂತ ಮಾತಾಡಿ ಒಂದ್ ನಿಮಿಷ ಸಾಲನ ಮನ್ನಾ ಮಾಡ್ಬಿಟ್ಟಿದೀವಿ ಅಂತಂದ್ರೆ ಕೇಳ್ರಿ, ಒಂದ್ ನಿಮಿಷ ಹೇಳ್ತೀರ ಸಾಲನ ಮನ್ನಾ ಮಾಡ್ಬಿಡ್ತೀನಿ ಅಂದ್ರೆ ಮಾಡ್ರಿ, ಒಪ್ಪತ್ತಿ. ಜನರಲ್ ಬಾಡಿ ನಾವೇನಾರ ಪಾಸ್ ಮಾಡಿದೀವ ಮನ್ನಾ ಮಾಡಿ ಅಂತ? ಕೊಡ್ರಿ ಉತ್ತರನ. ಸುಮ್ಮನೆ ಕೂಗಾಡ್ಕೊಂಡು ಈಗ ಏನಾಗ್ಬಿಡ್ತು ಅಂದ್ರೆ ನಮ್ಮಲ್ಲಿ ಗೊಂದಲ ಮಾಡ್ಕೊಂಡು ಕೂಗಾಡ್ಕೊಂಡು ಹೋಯ್ತೀವಿ, ಯಾವುದೂ ಲೆಕ್ಕ ಕೊಟ್ಟಿಲ್ಲ. ಈ ಮೂರಲ್ಲಿ ಏನು ಹೇಳಿದ್ರೆ ಈಗ ಕೊಡ್ತೀನಿ ಅಂತ ಹೇಳಿದಿರ, ಇವರೆಲ್ಲ ಊಟಕ್ಕೆ ಹೋಲಿ, ನಮ್ಗೇನು ಅಭ್ಯಂತರ ಇಲ್ಲ, ನಾವು ತಾವು ಕೂರ್ತೀವಿ, ಗಟ್ಟಿಯಾಗಿ ಕೂರ್ತೀವಿ. ಕೊಟ್ಟಾಗಿ ಸಭೆ MD ಸಾಹೇಬ್ರೆ ನಮ್ಗೆ ಇನ್ನೂ 1 ಗಂಟೆ ಊಟ ಬೇಕಾದ್ರೆ ಸಾಯಂಕಾಲ ಮಾಡ್ಬಿಡ್ತೀವಿ. ಇಲ್ಲಿ ಬಂದ ಮಾಡಿಸ್ಬಿಟ್ಟು ನಮ್ಗೆ ಗೆಸ್ಟ್ ಮಾಡ್ಕೊಂಡು ಹೋಗೋದು ಬೇಡ. ಇನ್ನೂ 1 ಗಂಟೆ ಗಡುವು ಕೊಡ್ತೀವಿ. ಹೆಂಗ್ ಮನ್ನಾ ಮಾಡಿದ್ರಿ, ಯಾಕೆ ಸಕ್ಕರೆನ ಕೊಟ್ಟಿಲ್ಲ 30 ಅಷ್ಟು ಜನಕ್ಕೆ ಸೇರನ್ನ, ಅದನ್ನ ತಾವು ಉತ್ತರ ಕೊಡಿ. ಆಮೇಲೆ ಈಗ ಎಲೆಕ್ಷನ್ ಬಂದು ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ರ ಆ ಕಾಂಪೌಂಡ್ ನೀವು ಹೇಳಿದ್ರಿ, ಇದು ನಮ್ದೇ ಹೆಸರು ಹೇಳಿದ್ರಿ. ಅಲ್ಲಿ ಅಷ್ಟೇ ಕಾಂಪೌಂಡ್ ಬೇಡ, ಒಂದು ಕಲ್ ಕಮ್ಮನಾರ ನೆಟ್ಟು ಒಂದು ಲೈನರ್ ಎಳಿಬೋದಾಯ್ತಲ್ರಿ? ಇಲ್ಲ ಅದೇ ಬೇಡ, ಒಂದು JCB ತರಿಸ್ಬಿಟ್ಟು ಒಂದು JCB ತರಿಸಿ ಗುರ್ತಿಸ್ಬೋದಾಯ್ತಲ್ಲ ಇದು ನಮ್ದೇ ಜಾಗ ಅಂತ.
ಈ ಸಮಯದಲ್ಲಿ ಕಾರ್ಖಾನೆಯ ಷೇರುದಾರರಿಗೆ ಸುತ್ತಮುತ್ತಲಿನ ರೈತರು ಮುಖಂಡರು ಭಾಗವಹಿಸಿದ್ರು. ಏನ್ ಮಾಡ್ಬೇಕು ಗೊತ್ತಾ ಇವ್ರೆ ಚಾಕರಳ್ಳಿ ಯಜಮಾನ್ರ ಹೆಸರೇನು 7 ದಿವಸ ಮುಂಚೆ ನೀವು ಸ್ವಾಮಿ ಅದನ್ನೇ 10 ದಿವಸದಿಂದ ಮುಂಚೆನೆ ಬುಕ್ಸ್ ಅಂತಂದು ಆಫೀಸ್ಗೆ ಇಟ್ಟಿದೆ. ಒಂದ್ ನಿಮಿಷ ತಡೀರಿ ಇವ್ರೆ, ಸಮಾಧಾನ ತಗೊಳ್ಳಿ. ಬಂದಿರ್ವೇನ್ರಪ್ಪ ಎಲ್ಲ ಬಂದೈತ್ರಿ, ಯಾಕೆ ಬಂದಿಲ್ಲ ಅಂತ ಸ್ವಾಮಿ ಒಂದ್ ನಿಮಿಷ ಕೇಳ್ಕೊಳ್ಳಿ. ತಡೆಯಪ್ಪ ಇಲ್ಲಿ ವರ್ಷಕ್ಕೆ 7,74,000 ಖರ್ಚಾಕಿದ್ರ. ಒಂದು ಮೀಟಿಂಗ್ಗೆ 23 ಮೀಟಿಂಗ್ ಮಾಡಿದ್ರಿ ಅಂತ ವರದಿ ಕೊಟ್ಟಿದ್ರ. ಒಂದು ಮೀಟಿಂಗ್ಗೆ ಒಬ್ಬ ಸದಸ್ಯರಿಗೆ 1,800 ರೂಪಾಯಿ ಖರ್ಚು ಬೀಳುತ್ತೆ. ಅಲ್ಲ, 1,800 ರೂಪಾಯಿ ಖರ್ಚಾಕಿದ್ರು ಒಬ್ಬ ಡೈರೆಕ್ಟರ್ಗೆ. ಸರ್ 7 ಲಕ್ಷ ಸರ್, ಹೋದ್ ಸರಿ 1,50,000 ಖರ್ಚಾಕಿದ್ರ. ಸರ್ 7,74,000 ಖರ್ಚಾಕಿದ್ರ. 7,74,000 ಖರ್ಚಾಕಿದ್ರ. 7,74,000 ಖರ್ಚಾಕಿದ್ರ. ಅದ್ರ ಬಗ್ಗೆ ಉತ್ತರ ಕೊಡಿ. ವರದಿಗಾರ ಶಂಕರೇಗೌಡ ಹುಲಿಕೆರೆ, ಚನ್ನರಾಯಪಟ್ಟಣ.